ಇನ್ನು ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ರಾಮಲಿಂಗಾರೆಡ್ಡಿ ಅವರು ಬೇಡಿಕೆ ಇಟ್ಟಿದ್ರು. ಸಚಿವ ರಾಮಲಿಂಗಾರೆಡ್ಡಿ ತೀವ್ರ ಅಸಮಾಧಾನ ಮುಂದುವರಿತಾ ಇದೆ. ಸಿಎಂ ಡಿಕೆ ಶಿವಕುಮಾರ್ ಜೊತೆ ಬೇಸರದಲ್ಲೇ ಸುದ್ದಿಗೋಷ್ಠಿಯಲ್ಲಿ ಭಾಗಿಯಾಗಿದ್ರು. ಈ ಹಿಂದೆ ಕೂಡ ಒಮ್ಮೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ನಿರ್ವಹಿಸಿದ್ರು. ಅದೇ ರೀತಿ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತ ಬೇಡಿಕೆ ಇಟ್ಟಿದ್ರು. ಇದೇ ವಿಚಾರವಾಗಿ ಬೇಸರದಲ್ಲಿದ್ದಾರೆ, ಅಸಮಾಧಾನಗೊಂಡಿದ್ದಾರೆ. ಸುದ್ದಿಗೋಷ್ಠಿ ಬಳಿಕ ಮುಖ್ಯಮಂತ್ರಿ ಕಡೆ ತಿರುಗಿ ಕೂಡ ನೋಡಲಿಲ್ಲ. ಮಾಧ್ಯಮಗಳಿಗೂ ಯಾವುದೇ ಪ್ರತಿಕ್ರಿಯೆ ನೀಡದೆ ಸಚಿವರು ಮೌನವಾಗಿದ್ರು. 2023ರಲ್ಲಿ ರಾಮಲಿಂಗಾರೆಡ್ಡಿ ಅವರ ಮನವೊಲಿಸಿದ್ರು ಡಿಕೆ ಶಿವಕುಮಾರ್. ಬೆಂಗಳೂರು ನಗರಾಭಿವೃದ್ಧಿ, ಬೆಂಗಳೂರು ಉಸ್ತುವಾರಿಯನ್ನ ವಹಿಸಿಕೊಂಡಿದ್ರು ಡಿಕೆಶಿ. ಒಲ್ಲದ ಮನಸ್ಸಿನಿಂದಲೇ ಸಾರಿಗೆ ಖಾತೆ ಮತ್ತು ರಾಮನಗರ ಉಸ್ತುವಾರಿಯಾಗಿದ್ರು ರಾಮಲಿಂಗಾರೆಡ್ಡಿ ಅವರು. ಮುಜರಾಯಿ ಇಲಾಖೆ ಸಚಿವರು ಕೂಡ ಆಗಿದ್ರು. ಈಗ ಮತ್ತೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆಗೆ ರಾಮಲಿಂಗಾರೆಡ್ಡಿ ಪಟ್ಟು ಹಿಡಿದಿದ್ದಾರೆ. ಎಲ್ಲೊಂದ್ ಕಡೆ ಕೃಷ್ಣ ಬೈರೇಗೌಡರಿಗೆ ನಗರಾಭಿವೃದ್ಧಿ ಖಾತೆ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ರಾಮಲಿಂಗಾರೆಡ್ಡಿ ಅವರು ಪಟ್ಟು ಹಿಡಿದಿದ್ದಾರೆ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತ ಹೇಳಿ. ಅದು ಸಿಗದ ಹಿನ್ನೆಲೆ ಇನ್ನೂ ಅಸಮಾಧಾನಗೊಂಡಿದ್ದಾರೆ. ಸರ್ ಯಾವ ಖಾತೆ ಮೇಲೆ ಇನಿಷಿಯೇಟಿವ್ ಸರ್ ಅಸಮಾಧಾನ ಇದೆಯಾ ಸರ್? ಬನ್ನಿ ಸರ್, ಬನ್ನಿ ಸರ್. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ರೂಪೇಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರೂಪೇಶ್, ಸಹಜವಾಗಿ ರಾಮಲಿಂಗಾರೆಡ್ಡಿ ಅವರು ಬಹಳ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಮಾಧ್ಯಮದವ್ರ ಹತ್ರ ಮಾತಾಡ್ತಾರೆ. ಇವತ್ತು ಮಾಧ್ಯಮದವ್ರ ಮೇಲೂ ಗರಂ ಆಗಿದ್ರು. ಆ ಕಡೆ ಜಾಗ ಬಿಡ್ರಪ್ಪ ಅಂತ ಹೇಳಿ ಹೋಗ್ತಾ ಇದ್ರು. ನಗರಾಭಿವೃದ್ಧಿ, ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಸಿಗದೆ ಇರೋದಕ್ಕೆ ಏನಾದ್ರೂ ಅಸಮಾಧಾನ ಮುಂದುವರಿತಾ ಇದೆಯಾ? ಏನ್ ಕಥೆ ರೂಪೇಶ್? ರಾಮಲಿಂಗಾರೆಡ್ಡಿ ಅವರದ್ದು ಯಾವ ತರದ ಪ್ರಶ್ನೆ ಅಂತ ಹೇಳಿದ್ರೆ, ಹಿಂದೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ನಡುವೆ ಒಂದು ಒಪ್ಪಂದ ಆಗಿತ್ತು. ಆ ಒಪ್ಪಂದದಂತೆ ಅಧಿಕಾರವನ್ನು ಬಿಟ್ಟುಕೊಟ್ಟಿದ್ರು. ಅದಕ್ಕೆ ಅದೊಂದು ನ್ಯಾಯ. ಅದೇ ರೀತಿಯಾಗಿ ಡಿಕೆ ಶಿವಕುಮಾರ್ ಅವರು ಈಗ ಯಾಕೆ ಆ ನ್ಯಾಯವನ್ನ ಪಾಲನೆ ಮಾಡೋದಿಲ್ಲ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಆಕ್ಷೇಪವನ್ನು ಎತ್ತಾ ಇದ್ದಾರೆ. ಕಾರಣ ಎಷ್ಟು? ಯಾಕಂತಂದ್ರೆ ಹಿಂದೆ ಸಿದ್ದರಾಮಯ್ಯ ಸಂಪುಟದಲ್ಲಿ ಸಾರಿಗೆ ಸಚಿವರಾಗಿ ರಾಮಲಿಂಗಾರೆಡ್ಡಿ ಅವರನ್ನ ಆಯ್ಕೆ ಮಾಡಲಾಗಿತ್ತು. ನಾನು ಆ ಪ್ರಮಾಣ ವಚನ ಸ್ವೀಕಾರ ಮಾಡೋದಿಲ್ಲ ಅಂತ ಹೇಳಿ ಹೇಳಿದ್ರು. ಆ ಸಂದರ್ಭದಲ್ಲಿ ಅಸಮಾಧಾನಗೊಂಡಿದ್ದಾಗ ಡಿಕೆ ಶಿವಕುಮಾರ್ ಅವರೇ ಹೋಗಿದ್ರು. ಅವರು ರಾಮಲಿಂಗಾರೆಡ್ಡಿ ಅವರ ಬಿಟಿಎಂ ನಿವಾಸಕ್ಕೆ ಹೋಗಿ ಒಂದು ಮನವಿಯನ್ನು ಮಾಡ್ಕೊಂಡಿದ್ರು. ನೀವು ಈಗ ಸಾರಿಗೆ ಸಚಿವರಾಗಬೇಕು, ಬೆಂಗಳೂರು ಅಭಿವೃದ್ಧಿ ಏನು ಖಾತೆ ಏನಿತ್ತು ಅದು ನಾನು ಸಿಎಂ ಆದ್ಮೇಲೆ ಬಿಟ್ಟು ಕೊಡ್ತೇನೆ ಅಂತ ಅವಾಗ ಮಾತನ್ನ ಕೊಟ್ಟಿದ್ರು. ಹಾಗಾಗಿ ಆ ಮಾತಿನಂತೆ ನಡೆದುಕೊಳ್ಳಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಡಿಕೆ ಶಿವಕುಮಾರ್ ಅವರ ಬಳಿಯಲ್ಲಿ ಮನವಿಯನ್ನ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಮಾಧ್ಯಮದಲ್ಲಿ, ಯಾಕಂದ್ರೆ ಪ್ರತಿ ಕೇಳಿದಾಗೆಲ್ಲ ಇಲ್ಲಿ ರಾಮಲಿಂಗಾರೆಡ್ಡಿ ಅವರು ಮಾತಾಡ್ತಾ ಇದ್ರು. ಆದ್ರೆ ಈಗ ಅವರು ಮಾತಾಡ್ತಾ ಇಲ್ಲ. ಅದೇ ರೀತಿಯಾಗಿ ಒಂದಿಷ್ಟು ಅಸಮಾಧಾನ, ಅಸಹಕಾರವನ್ನು ಕೂಡ ತೋರ್ತಾ ಇದ್ದಾರೆ. ಈ ಮೂಲಕವಾಗಿ ಡಿಕೆ ಶಿವಕುಮಾರ್ಗೆ ನಾನು ಯಾವುದೇ ಖಾತೆಯನ್ನು, ಯಾಕಂತ ಹೇಳಿದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆ ಬಿಟ್ಟು ಬೇರೆ ಯಾವುದೇ ಖಾತೆಯನ್ನು ಒಪ್ಪಿಕೊಳ್ಳೋದಿಲ್ಲ. ಇಲ್ಲಾಂದ್ರೆ ನಾನು ಶಾಸಕನಾಗೆ ಮುಂದುವರಿತೀನಿ ಬಿಟ್ರೆ ನನಗೆ ಬೇರೆ ಯಾವುದೇ ಸಾರಿಗೆ ಇರ್ಬೋದು ಅಥವಾ ಈಗ ಜಲಸಂಪನ್ಮೂಲ ಇರ್ಬೋದು, ಯಾವುದೇ ಖಾತೆ ಬೇಡ ಅಂತ ಹೇಳಿ ಪಟ್ಟು ಹಿಡಿದು ಕುಳಿತಿದ್ದಾರೆ. ಹೀಗಾಗಿ ಜಿಬಿಎ ಚುನಾವಣೆ ಬರ್ತಾ ಇದೆ. ಹೀಗಾಗಿ ರಾಮಲಿಂಗಾರೆಡ್ಡಿ ಪಟ್ಟಿಗೆ ಇಲ್ಲಿ ಡಿಕೆ ಶಿವಕುಮಾರ್ ಅವರು ಕೂಡ ಒಂದು ಪಟ್ಟನ್ನ ಸಡಿಲಿಸಬಹುದು, ಅವರಿಗೆ ಖಾತೆಯನ್ನು ಕೊಡಬಹುದು. ಅದೇ ರೀತಿಯಾಗಿ ಜಲಸಂಪನ್ಮೂಲ ಖಾತೆ ಕೃಷ್ಣ ಬೈರೇಗೌಡರು ಕೊಡಬಹುದು ಅನ್ನೋದು ಲೆಕ್ಕಾಚಾರ ಆಗ್ತಾ ಇದೆ. ಒಟ್ಟಾರೆಯಾಗಿ ರಾಮಲಿಂಗಾರೆಡ್ಡಿ ಅವರು ಅಸಮಾಧಾನಗೊಂಡಿದ್ದು ಸತ್ಯ. ಸಿಂಧೂರ. ಆಲ್ ರೈಟ್ ರೂಪೇಶ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.